ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 751 ಭೂಮಾಪಕರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ 751 ಹುದ್ದೆಗಳು ಉಳಿಕೆ ಮೂಲವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಎರಡೂ ಸೇರಿದಂತೆ ಇರುವಂತಹ ಹುದ್ದೆಗಳಾಗಿದೆ. ಇನ್ನು ಕೆಲವೇ ನಿಮಿಷದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ. ವಿಡಿಯೋನ ಕಡೆಯವರೆಗೂ ನೋಡಿ. ಈ ಉದ್ಯೋಗದ ಮಾಹಿತಿಯನ್ನು ಕನ್ನಡದಲ್ಲಿ ಹೊತ್ತು ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಜಾಬ್ ಇನ್ಫಾರ್ಮೇಷನ್ಸು ನಿರಂತರವಾಗಿ ಸಿಗ್ತಿರುತ್ತೆ ಹಾಗೂ ಬಹಳ ಮುಖ್ಯವಾಗಿ ಕನ್ನಡದಲ್ಲಿ ಸಿಗುತ್ತೆ. ಉಳಿಕೆ ಮೂಲವೃಂದದಲ್ಲಿ 560 ಹುದ್ದೆಗಳಿದ್ದರೆ ಕಲ್ಯಾಣ ಕರ್ನಾಟಕದಲ್ಲೇ 190 ಭೂಮಾಪಕರ ಹುದ್ದೆಗಳು ಇದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹೇಳಿದ್ದಾರೆ. ಇಲ್ಲಿ ಉಳಿಕೆ ಮೂಲವೃಂದ ಅಂದರೆ ಏನು, ಕಲ್ಯಾಣ ಕರ್ನಾಟಕ ಅಂದರೆ ಏನು ಅಂತ ತಿಳ್ಕೊಂಡಿರಬೇಕು. ಕರ್ನಾಟಕದ 7 ಜಿಲ್ಲೆಗಳನ್ನು ಸೇರಿ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಸೊ ಅಲ್ಲಿಗೆ ವಿಶೇಷವಾದಂತಹ ಭರ್ತಿ ಆಗತ್ತೆ. ಇನ್ನು ಉಳಿದಂತೆ ಇರುವಂತಹ ಎಲ್ಲ ಹುದ್ದೆಗಳೇ ಉಳಿಕೆ ಮೂಲವೃಂದದಲ್ಲಿ ಬರುತ್ತೆ. ವೇತನ ಶ್ರೇಣಿಯನ್ನು ನೋಡಿದ್ರೆ 37,500ರಿಂದ ಶುರುವಾಗುತ್ತೆ. ಅಂದರೆ ಇದು ಬೇಸಿಕ್ ಮೂಲ ವೇತನ ಆಗಿರುತ್ತೆ. ಇದಕ್ಕೆ HRA DA ಎಲ್ಲ ಸೇರಿದ್ರೆ ನನ್ನನ್ನು ನಂಬಿ ನಿಮಗೆ ಕೈ ತುಂಬ ಸಂಬಳ ಬರುತ್ತೆ. ಹಾಗಾದರೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಇದೆಯಾ ಅಂದರೆ ಕಡೆ ದಿನ ನಿಮಗೆ 7/8/2026 ಅಂತ ಹೇಳ್ತಿದ್ದಾರೆ. ಇದನ್ನು ನೀವು ಅರ್ಜಿಗಳನ್ನು ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡಬೇಕಾಗತ್ತೆ. ಆ ಸಬ್ಮಿಟ್ ಮಾಡುವಂತಹ ಲಿಂಕ್ ಎಲ್ಲದರ ಬಗ್ಗೆ ಇನ್ನೊಂದು ನಿಮಿಷದಲ್ಲಿ ನಿಮಗೆ ತಿಳಿಸ್ತೇನೆ. ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ಗಮನಿಸಿದ್ರೆ ಯಾವುದೇ ಇಂಜಿನಿಯರಿಂಗು, AMIE ಅಥವಾ BSc ಅಲ್ಲಿ ಮ್ಯಾಥ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, IT, ಇನ್ಸ್ಟ್ರುಮೆಂಟೇಷನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಅಗ್ರಿಕಲ್ಚರ್ ತೊಗೊಂಡು BSc ಮಾಡಿದರೆ ಅಥವಾ ಡಿಪ್ಲೊಮಾ ಮಾಡಿದರೆ ನೀವು ಅರ್ಹರು ಅಂತ ಅವರು ತಿಳಿಸ್ತಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಎಲ್ಲ ಕ್ವಾಲಿಫಿಕೇಷನ್ ಇರುವವರು ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸೋದು ಬಹಳ ಮುಖ್ಯ ಆಗಿರುತ್ತೆ. ಇಂತಹ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ತರ್ತಿರುವಂಥ ಈ ಒಂದು ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ವಯಸ್ಸು ಎಷ್ಟಾಗಿರಬೇಕು ಅಂದರೆ 40, 43, 45 ವರ್ಷ ಗರಿಷ್ಠ ಅಂತಿದ್ದಾರೆ. 40 ಜನರಲ್ ಕ್ಯಾಂಡಿಡೇಟ್ ಸಾಮಾನ್ಯ ವರ್ಗದವರಿಗೆ ಬರೋದ್ರೆ 45 SC ST ವರ್ಗದವರಿಗೆ ಬರುತ್ತೆ. ಹಾಗೂ ನಿಮಗೆ ಇನ್ನು ಗರಿಷ್ಠ ವಯೋಮಿತಿನಲ್ಲಿ ಸಡಿಲಿಕೆ ಬೇಕು ಅಂದರೆ ಸರ್ಕಾರದ ನಿಯಮದಂತೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಲಿಂಕ್ ಇನ್ನೊಂದು ನಿಮಿಷದಲ್ಲಿ ನಾನು ಕೊಡ್ತೇನೆ. ವಿಡಿಯೋನ ಸಂಪೂರ್ಣ ನೋಡಿ. ಲಿಖಿತ ಪರೀಕ್ಷೆ ಯಾವಾಗಿರುತ್ತೆ ಅಂತಂದರೆ ಉಳಿಕೆ ಮೂಲ ವೃಂದಕ್ಕೆ ಇವರು ಕೊಡ್ತಾ ಇರೋದು ಡೇಟ್ಸ್ಗಳು ನೋಡಿ. ನಿರ್ದಿಷ್ಟ ಪತ್ರಿಕೆ, ಸಾಮಾನ್ಯ ಜ್ಞಾನ ಅಂತ 2 ಪತ್ರಿಕೆ ಇರುತ್ತೆ. ನಿರ್ದಿಷ್ಟ ಪತ್ರಿಕೆನ ಇವರು 3/10/26 ಮಾಡ್ತಾ ಇದ್ದಾರೆ. ಅವತ್ತಿನ ದಿನ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ 2 ಗಂಟೆಗಳ ಕಾಲದ ಪರೀಕ್ಷೆ ಇರುತ್ತೆ. ಹಾಗೆ ಮರುದಿನ ಸಾಮಾನ್ಯ ಜ್ಞಾನದ 4/10/2026 ಬೆಳಗ್ಗೆ 10:30ಯಿಂದ 12:30ವರೆಗೂ 2 ಗಂಟೆಗಳ ಕಾಲದಿರುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇದೇ ಲಿಖಿತ ಪರೀಕ್ಷೆ ಕಲ್ಯಾಣ ಕರ್ನಾಟಕದವರಿಗೆ ಅವರಿಗೂ ಕೂಡ 2 ಪತ್ರಿಕೆಗಳಿರುತ್ತೆ. ನಿರ್ದಿಷ್ಟ ಪತ್ರಿಕೆ, ಸಾಮಾನ್ಯ ಪತ್ರಿಕೆ. ನಿರ್ದಿಷ್ಟ ಪತ್ರಿಕೆ 24/10/2026 ಅಂತ ಹೇಳ್ತಿದ್ದಾರೆ. ಅದು ಮಧ್ಯಾಹ್ನ 3ರಿಂದ 5 ಗಂಟೆವರೆಗೂ ಇರುತ್ತೆ. ಮರುದಿನ ಸಾಮಾನ್ಯ ಜ್ಞಾನದ್ದು 25/10/2026 ಬೆಳಗಿನ ಜಾವ 10:30ರಿಂದ 12:30ವರೆಗೂ ಇರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಈ ಪರೀಕ್ಷೆಗಳನ್ನು ಯಾವ ರೀತಿ ಮಾಡ್ತಾರೆ ಅಂತಂದರೆ ಇದು ಆಫ್ಲೈನ್ OMR ಲಿಖಿತ ಪರೀಕ್ಷೆ ಇರುತ್ತೆ ಹಾಗೂ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರುತ್ತೆ. ಇನ್ನು ಭೂಮಾಪಕರ ಪಠ್ಯಕ್ರಮದ ಬಗ್ಗೆ ನೋಡಿದ್ರೆ ಪತ್ರಿಕೆ 1 ಇದೆಯಲ್ಲ, ಅದರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ, ದೈನಂದಿನ ಗ್ರಹಿಕೆಗಳ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ, ಇಷ್ಟು ವಿಷಯಗಳು ನಿಮಗೆ ಆ ಜನರಲ್ ನಾಲೆಡ್ಜ್ ಜೆಂಡರ್ ಸ್ಟಡೀಸ್ ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ.
ಇನ್ನು ಮತ್ತೊಂದು ಪತ್ರಿಕೆ ಅದು ನಿರ್ದಿಷ್ಟ ಪತ್ರಿಕೆ ಸಬ್ಜೆಕ್ಟ್ ವೈಸ್ ಇರುತ್ತೆ. ಇದರ ಬಗ್ಗೆ ಕೂಡ ಅವರು ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದು ನೋಟಿಫಿಕೇಷನಲ್ಲಿ ಇದೆ. ಆ ನೋಟಿಫಿಕೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದು ಇನ್ನೊಂದು ಅರ್ಧ ನಿಮಿಷದಲ್ಲಿ ತಿಳಿಸ್ತೇನೆ. ಇವುಗಳ ಜೊತೆಗೆ ಋಣಾತ್ಮಕ ಮೌಲ್ಯಮಾಪನ ಕೂಡ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅದರ ಬಗ್ಗೆ ನೀವು ನೋಟಿಫಿಕೇಷನಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಬಹಳ ಮುಖ್ಯವಾಗಿ ಕನ್ನಡ ಭಾಷಾ ವಿನಾಯಿತಿ ಸಿಗುತ್ತಾ ಪರೀಕ್ಷೆಯಿಂದ ಅಂತಂದರೆ ಅದಕ್ಕೂ ಕೆಲವೊಂದು ನಿಯಮಗಳಿದೆ, ಅದನ್ನು ಕೂಡ ನೋಟಿಫಿಕೇಷನಲ್ಲಿ ಓದಬೇಕಾಗಿರುತ್ತೆ. ಇನ್ನು ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ನೋಟಿಫಿಕೇಷನ್ ಯಾತಕ್ಕೆ 2 ಸರಿ ಓದಬೇಕು ಅನ್ನೋದಾದರೆ ಸಾಕಷ್ಟು ಮೀಸಲಾತಿ ಇರುತ್ತೆ, ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಮಾತುಕತೆ ಇರುತ್ತೆ, ಹಾಗೂ ಸಂಬಳದ ಬಗ್ಗೆ, ಎಜುಕೇಷನ್ನು ಎಲ್ಲದರ ಬಗ್ಗೆ ಇರುತ್ತೆ. ಹಾಗಾಗಿ ಅದನ್ನು 2 ಸರಿ ಓದಿ ಅರ್ಥ ಮಾಡಿಕೊಂಡು ನೀವು ಅರ್ಹರಿದ್ದರೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ನಿಮಗೆ ಬೇಕಾಗಿರೋ ನೋಟಿಫಿಕೇಷನ್ ಲಿಂಕ್, ವೆಬ್ ಲಿಂಕ್, ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕ್ ಎಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್, ಅಂದರೆ ವಿಡಿಯೋನ ನೀವು ಲಿಂಕ್ ಮುಖೇನ ನೋಡಿದಾಗ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ, ವಿವರಣೆ ನೀಡುವಂಥ ಜಾಗ, ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಈ ಮಾಹಿತಿಯನ್ನು ನಿಮಗೆ ತಂದದ್ದು ಕನ್ನಡದಲ್ಲಿ ಐ ಆಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ದಲ್ಲೇ ನೀವು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಕನ್ನಡದಲ್ಲಿ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ.